ಗ್ರಾಮದಲ್ಲಿ ಇತ್ತೀಚೆಗಷ್ಟೇ 2 ಸರ್ಕಾರಿ ಶಾಲೆಗಳು ಆಂಗ್ಲ ಮಾಧ್ಯಮವಾಗಿ ಪರಿವರ್ತನೆಯಾಗಿವೆ. ಇದು ಈ ಪ್ರದೇಶದ ಮಕ್ಕಳ ಭವಿಷ್ಯವನ್ನು ಹೊಸದಾಗಿ ರೂಪಿಸುತ್ತಿದೆ. ಹರೇಕಳ ಹಾಜಬ್ಬರ ಶ್ರಮದಿಂದ 1999ರಲ್ಲಿ ಪ್ರಾರಂಭಗೊಂಡ ಈ ಶಾಲೆ ಇಂದು LKGಯಿಂದ ಪ್ರಥಮ PUC ತನಕ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸುತ್ತಿದೆ. ಉಳ್ಳಾಳ ತಾಲೂಕು ಹರೇಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟಾರೆ 2 ಅನುದಾನಿತ ಶಾಲೆಗಳು, 2 ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಗಳು, ಅದೇ ರೀತಿ 2 ಹೈಸ್ಕೂಲ್ಗಳು, ಅದರಲ್ಲಿ 1 ಸರ್ಕಾರಿ ಪ್ರೌಢಶಾಲೆ, 2 PU ಕಾಲೇಜುಗಳು, ಅದರಲ್ಲಿ 1 ಖಾಸಗಿ 1 ಸರ್ಕಾರಿ. ಈಗಾಗಲೇ ನ್ಯೂ ಪಡ್ಪು ಸರ್ಕಾರಿ PU ಕಾಲೇಜಿನ ಬಗ್ಗೆ ಸಂಖ್ಯೆ ಜಾಸ್ತಿ ಆಗಬೇಕು, ಅದೇ ರೀತಿ ಹೈಸ್ಕೂಲ್ನಲ್ಲಿ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಬೇಕು ಎಂಬಂಥ ವಿಚಾರವನ್ನು ನಾವು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರ ಜೊತೆ ಮಾತಾಡಿದಾಗ ಅವರು ಅದು 1ನೇ ತರಗತಿಯಿಂದಲೇ ಮಕ್ಕಳ ಸಂಖ್ಯೆ ಜಾಸ್ತಿ ಆಗದಾಗ ಹೈಸ್ಕೂಲ್ ಮತ್ತು PU ಕಾಲೇಜಿನಲ್ಲೂ ಕೂಡ ಸಂಖ್ಯೆ ಜಾಸ್ತಿ ಆಗ್ತದೆ ಎಂಬ ಒಂದು ನಿಟ್ಟಿನಲ್ಲಿ ಅವರು ತಿಳಿ ಹೇಳಿದ ಮೇರೆಗೆ ನಮ್ಮ ನ್ಯೂ ಪಡ್ಪು ಶಾಲೆಗೆ LKG ಇಂದ ಆರಂಭ ಆಗಬೇಕು ಎಂಬ ನಿಟ್ಟಿನಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಕೂಡ ಕರ್ನಾಟಕ ಸ್ಪೀಕರ್ ಸಾಹೇಬರು ಒದಗಿಸಿಕೊಟ್ರು. ಅದೇ ರೀತಿ ಆಂಗ್ಲ ಮಾಧ್ಯಮ ಶಾಲೆ 1ನೇ ತರಗತಿಯಿಂದ ಆರಂಭ ಆಗುವ ಹಾಗೆ ಕೂಡ ನ್ಯೂ ಪಡ್ಪು ಶಾಲೆಗೆ ಒದಗಿಸಿಕೊಟ್ರು. ಅದೇ ರೀತಿ ರಾಜಗುಡ್ಡೆ ಶಾಲೆಯನ್ನು ಕೂಡ ಅಲ್ಲಿಯ SDMC, ಅದೇ ರೀತಿ ಇಲ್ಲಿಯ ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ನವರು ಕೂಡ ಬೇಡಿಕೆ ಇಟ್ಟಾಗ ಅಲ್ಲಿ ರಾಜಗುಡ್ಡೆ ಶಾಲೆಗೂ ಕೂಡ ಈ ಸಾಲಿನಿಂದ ಇಂಗ್ಲಿಷ್ ಮಾಧ್ಯಮವನ್ನು ಒದಗಿಸಿಕೊಟ್ಟಿದ್ದಾರೆ. ಮತ್ತು ಅದೇ ರೀತಿ ಅದಕ್ಕೆ ಬೇಕಾದಂಥ ಶಾಲೆ ಅಂತ ಹೇಳುವಾಗ ಅದಕ್ಕೆ ಮೂಲಭೂತ ಸೌಕರ್ಯಗಳು ಬೇಕು. ಈ ರಾಜಗುಡ್ಡೆ ಶಾಲೆ ಇರ್ಬೋದು, ನ್ಯೂ ಪಡ್ಪು ಶಾಲೆ ಇರ್ಬೋದು, ಈ ಶಾಲೆಗಳಿಗೆ ಮೊದಲಿಗೆ ಅನುದಾನವನ್ನು ಒದಗಿಸಿಕೊಟ್ಟವರು ಅವರ ತಂದೆ UT ಫರೀದ್ರವರು. ಅವರು ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಈ 2 ಶಾಲೆಗಳು ಕೂಡ ಆರಂಭವಾದವು. ತದನಂತರ ಇಲ್ಲಿಗೆ ಸರ್ಕಾರಿ ಪ್ರೌಢಶಾಲೆ ಆಗಬೇಕು ಎಂಬ ನಿಟ್ಟಿನಲ್ಲಿ ಅಲ್ಲಿಯ ನ್ಯೂ ಪಡ್ಪು ಶಾಲೆಯ ಹೈಸ್ಕೂಲ್ನ ಮೇಲುಸ್ತುವಾರಿ ಸಮಿತಿಯ ಬೇಡಿಕೆಯ ಮೇರೆಗೆ, ಅದೇ ರೀತಿ ಹಾಜಬ್ರವರ ಕನಸು ಕೂಡ ಆಗಿತ್ತು ಇಲ್ಲಿ ಹೈಸ್ಕೂಲ್ ಆಗಬೇಕಂತ ಹೇಳಿ, ಅದನ್ನು ಕೂಡ ಸನ್ಮಾನ್ಯ UT ಖಾದರ್ ಸಾಹೇಬರು ಹೈಸ್ಕೂಲನ್ನು ಕೂಡ ನಮಗೆ ಒದಗಿಸಿ ಕೊಟ್ಟಿದ್ದಾರೆ. ಅದಕ್ಕೆ ಬೇರೆ ಬೇರೆ ದಾನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸಹಕಾರ ಮಾಡಿದ್ರಿಂದ ಅಲ್ಲಿ ಕಟ್ಟಡ ಕೂಡ ಆಗುವ ಹಾಗೆ ಆಯಿತು. ಈ ವರ್ಷದಿಂದ ನಾವು ನ್ಯೂ ಪಡ್ಪುವಿನಲ್ಲಿ PU ಕಾಲೇಜ್ ಕೂಡ ಆರಂಭ ಆಗಿದೆ. ಇದರ ಹಿಂದೆ ಹಾಜಬ್ರವರ ಕನಸು ಮಾತ್ರವಲ್ಲ, ಅವರ ಜೊತೆಗೆ ಇಲ್ಲಿಯ ಮೇಲುಸ್ತುವಾರಿ ಸಮಿತಿಯ ಕನಸು ಕೂಡ ಆಗಿತ್ತು, ಗ್ರಾಮಸ್ಥರ ಕನಸು ಕೂಡ ಆಗಿತ್ತು. ಆ ಕನಸು ಕೂಡ ಈ ಸಲ ಈಡೇರಿಕೊಂಡು ಈ ಸಲ PU ತರಗತಿ ಕೂಡ ಅಲ್ಲಿ ಹೈಸ್ಕೂಲ್ನಲ್ಲೇ ನಾವು ತರಗತಿಯನ್ನು ಆರಂಭಿಸಿದ್ದೇವೆ. ಅದೇ ರೀತಿ ಇಲ್ಲಿ 1.63 ಎಕರೆ ಸ್ಥಳವನ್ನು ಕೂಡ ಗುರುತಿಸಿಕೊಂಡು ಈ ವರ್ಷದಲ್ಲಿ ಅಲ್ಲಿ ಕಟ್ಟಡ ಕೂಡ ಆರಂಭ ಆಗಲಿಕ್ಕಿದೆ. ಬಿಡುಗಡೆಯಾಗಿದೆ ನಮ್ಮ LKG ತರಗತಿಯಲ್ಲಿ. ಅಂದರೆ ಅದು ಔಟ್ಡೋರ್ ಪ್ಲೇ ಮೆಟೀರಿಯಲ್ಸ್ 40,000 ಮತ್ತು 30,000 ಫರ್ನಿಚರ್ ಮತ್ತು 30,000 ರೂಪಾಯಿ ಇಡೀ ತರಗತಿ ಕೊಠಡಿಯನ್ನು ಆಕರ್ಷಣೀಯವಾಗಿ ಮಾಡಬೇಕೆನ್ನುವ ಉದ್ದೇಶದಿಂದ ಕೆಲಸ ಆಗ್ತಾ ಇದೆ, ಪೂರ್ಣಗೊಳಿಸಲಿದ್ದೇವೆ. ಹಾಗೆಯೇ ಇಲ್ಲಿ ಪೋಷಕರ ಮತ್ತು ಶಾಲಾಭಿವೃದ್ಧಿ ಸಮಿತಿ ಮತ್ತು ಗ್ರಾಮ ಪಂಚಾಯತ್ ಇವರೆಲ್ಲರ ಸಹಕಾರ ನಮ್ಮ ಶಾಲೆಗೆ ಇದೆ. ಇದನ್ನೆಲ್ಲ ಒದಗಿಸಿಕೊಟ್ಟವರು ನಮ್ಮ ಮಾನ್ಯ ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾದ ನಮ್ಮ ಪ್ರೀತಿಯ ಸ್ಪೀಕರ್ ಸರ್ UT ಖಾದರ್ ಸರ್ ಅವರು ಒದಗಿಸಿಕೊಟ್ಟಿದ್ದಾರೆ. ಅಂದರೆ ಈ ಶಾಲೆಯಲ್ಲಿ LKG ಬರಲಿಕ್ಕೂ ಕಾರಣ ಸರ್. ಹಾಗೆ ಈ ವರ್ಷ 1ನೇ ತರಗತಿ ದ್ವಿಭಾಷಾ ಆಂಗ್ಲ ಮಾಧ್ಯಮ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವ ಶಾಲೆಗೆ ಒದಗಿಸಿಕೊಟ್ಟದಕ್ಕೆ ನಾನು ಮೊದಲನೇದಾಗಿ ನಮ್ಮ ಶಾಲಾ ಮಕ್ಕಳ ಪರವಾಗಿ, ಪೋಷಕರ ಪರವಾಗಿ, ಇಲಾಖೆಯ ಪರವಾಗಿ ನಮ್ಮ ಸ್ಪೀಕರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದವನ್ನು ಕೂಡ ಸಲ್ಲಿಸ್ತೇನೆ. ಅದರ ಜೊತೆಗೆ ನಮಗೆ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರಾದ ಮುಸ್ತಫಾ ಸರ್ ಅವರು ಕೂಡ, ಹಾಗೆ ನಮ್ಮ ಬದ್ರುದ್ದೀನ್ ಸರ್ ಅವರು, ಸತ್ತಾರ್ ಸರ್, ಬಶೀರ್, ಹಾಗೆ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲರ ಸಹಕಾರ, ಅವರೆಲ್ಲರೂ ನಮಗೆ ಬೆನ್ನೆಲುಬಾಗಿದ್ದಾರೆ. ಮತ್ತು ಶಾಲಾಭಿವೃದ್ಧಿ ಸಮಿತಿಯವರು ನಮ್ಮ ಎಲ್ಲ ಅಧ್ಯಕ್ಷರಾದ ಮಿನಾಜ್, ಉಪಾಧ್ಯಕ್ಷರಾದ ಬಶೀರ್ ಮತ್ತು ಸದಸ್ಯರಿದ್ದಾರೆ, ಎಲ್ಲರೂ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. LKG ಅಂದರೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಮಕ್ಕಳ ಸಂಖ್ಯೆ ಅಂದರೆ ಅದು ಸೆಪ್ಟೆಂಬರ್ ತಿಂಗಳಲ್ಲಿ ನಮಗೆ ಸುತ್ತೋಲೆ ಬಂದ ಕಾರಣ ನಾವೊಂದು ದಾಖಲಾತಿಯಷ್ಟು ಆಗಿರಲಿಲ್ಲ. ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ಪ್ರಾರಂಭದಲ್ಲಿ ಅಂದರೆ ನಮಗೆ ಸ್ಪೀಕರ್ ಸರ್ ಮೊದಲೇ ಸಪೋರ್ಟ್ ಮಾಡಿದ್ರು, ನೀವು ಯಾವುದೇ ಕಾರಣಕ್ಕೂ LKG ನಿಲ್ಲಿಸಲಿಕ್ಕಿಲ್ಲ, ಅದನ್ನು ಮುಂದುವರಿಸಬೇಕು. ಆದರೆ ಈ ಊರಿನ ಎಲ್ಲ ಮಕ್ಕಳ ಪೋಷಕರ ಆಸಕ್ತಿಯಿಂದ ಮಕ್ಕಳು ಒಂದು 20 ವಿದ್ಯಾರ್ಥಿಗಳನ್ನು ನಾವು ದಾಖಲಾತಿ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಮತ್ತೆ
LKG ಬಂದ ಕಾರಣ ಇನ್ನು ಮುಂದಕ್ಕೂ ಇಲ್ಲಿ ದಾಖಲಾತಿ ಹೆಚ್ಚಾಗ್ಬೋದು, ಮತ್ತು ಶಿಕ್ಷಕರು ಕೂಡ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ 1ನೇ ತರಗತಿಗೆ ದ್ವಿಭಾಷಾ ಮಾಧ್ಯಮದಲ್ಲಿ, ಅಂದರೆ ಕನ್ನಡ ಮಾಧ್ಯಮದಲ್ಲಿ ಕೂಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಕೂಡ 2 ವಿಭಾಗಗಳಲ್ಲಿ 1ನೇ ತರಗತಿ ತೆರೆಯುವರೆ ನಮಗೆ ಸರ್ಕಾರದಿಂದ ಒಪ್ಪಿಗೆ ಬಂದಿರ್ತದೆ. ಮತ್ತು ನಮ್ಮ ಊರಿನಲ್ಲಿ ಕಡು ಬಡವರಾದಂಥ ಪೋಷಕರು ಇರುವಂಥದ್ದು, ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಹೆಚ್ಚು ಶುಲ್ಕವನ್ನು ಪಾವತಿಸಿ ಅವರಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಮಕ್ಕಳನ್ನು ಕಳಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದಾಗಿ ಪೋಷಕರ ಒಲವು ಇತ್ತು. ನಾನು ನನ್ನ ಶಾಲೆಯಲ್ಲಿ ಪೋಷಕರ ಸಭೆಯನ್ನು ಮಾಡಿದ್ದೆ. ಮಾಡುವಾಗ ಕೂಡ ಎಲ್ಲರ ಒಂದು ಸಮ್ಮತಿ ಇತ್ತು, ಇಲ್ಲಿ ಇಂಗ್ಲೀಷ್ ಮಾಧ್ಯಮ ತೆರೀಬೇಕು ಅಂತೇಳಿ. ಆನಂತರ ನಮ್ಮ STMCಯಲ್ಲಿ ಕೂಡ ನಿರ್ಣಯ ಮಾಡಿಕೊಂಡು ಹೈಸ್ಕೂಲ್ ಕೂಡ ತೆರೀಬೇಕು 9ನೇಯಿಂದ, ಮತ್ತು 1ನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ಕೂಡ ತೆರೀಬೇಕೆಂಬಂಥ ಒಂದು ಆಶಾಕಿರಣದ ಮಾತುಗಳು ನಮ್ಮ STMCಯಿಂದ ಮತ್ತು ಪೋಷಕರ ಸಭೆಯಲ್ಲಿ ಮೂಡಿಬಂತು. ಈ ನಿಟ್ಟಿನಲ್ಲಿ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಇಂಗ್ಲೀಷ್ ಮಾಧ್ಯಮ ಬೇಕು ಎಂಬಂಥ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೆ. ಆದರೆ ಇದರ ಹಿಂದೆ ನಮ್ಮ ಗ್ರಾಮ ಪಂಚಾಯಿತಿ ಇರ್ಬೋದು, ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಆಗ ಪಂಚಾಯಿತಿ ಅಧ್ಯಕ್ಷರಾಗಿ ಮಾನ್ಯ ಬದ್ರುದ್ದೀನ್ ಸರ್ ಇದ್ದರು. ಆಗ ಅವರ ಪ್ರಯತ್ನ ಇರ್ಬೋದು, ಅವರ ಸದಸ್ಯರ ಪ್ರಯತ್ನ ಇರ್ಬೋದು, ಗ್ರಾಮ ಪಂಚಾಯಿತಿ ನಮ್ಮ ಶಾಲೆಯ ಜೊತೆಗೆ ಸಹಕಾರದೊಂದಿಗೆ ನ್ಯೂ ಪಡುಪಿಗೆ LKG ಬಂದಾಗ ನಮಗೆ ಇಲ್ಲಿ ಇಂಗ್ಲೀಷ್ ಮಾಧ್ಯಮ ಬೇಕು ಎಂಬಂಥ ಒಂದು ಇದು ಕೂಡ ನಮ್ಮಲ್ಲಿ ಕೂಡ ಮೂಡಿ ಬಂತು. ಹಾಗೆ ಗ್ರಾಮ ಪಂಚಾಯಿತಿ ಸಹಕಾರ, ಹಾಗೆ ನಮ್ಮ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿದ್ದಂಥ ಮುಸ್ತಾಫರವರು ಕೂಡ ಅದರ ಹಿಂದೆ ಇರ್ಬೋದು. ಅನೇಕ ನಮ್ಮ ಊರಿನ ಜನರು ಮತ್ತು ನಮ್ಮ STMC, ಗ್ರಾಮ ಪಂಚಾಯಿತಿ ಎಲ್ಲರ ಸಹಕಾರದಿಂದ ನಮ್ಮ ಶಾಲೆಗೆ ಕೂಡ 2024-25ನೇ ಸಾಲಿನಲ್ಲಿ ಆಂಗ್ಲ ಮಾಧ್ಯಮ 1ನೇ ತರಗತಿ ದ್ವಿಭಾಷಾ ಮಾಧ್ಯಮದಲ್ಲಿ ನಮಗೆ ಒಪ್ಪಿಗೆ ಬಂತು. ನೋಡಿದ್ರಲ್ಲ ವೀಕ್ಷಕರೇ, ಇವು ಸರ್ಕಾರಿ ಶಾಲೆಗಳು. ಆದರೆ ಇಲ್ಲಿ ಕೊಡುವ ಶಿಕ್ಷಣ ಖಾಸಗಿಯಕ್ಕಿಂತ ಉತ್ತಮ. ನಮ್ಮ ಮಕ್ಕಳ ಭವಿಷ್ಯ ಬದಲಾಯಿಸಲು ಇದು ಒಳ್ಳೆಯ ಅವಕಾಶ. ಹರೇಕಳ ಗ್ರಾಮದ ಈ ಶಿಕ್ಷಣ ಕ್ರಾಂತಿಯು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ.